अतिथिदेवो भव सर्वेभ्यो ब्राह्मणेभ्यो नमो नमः सत्यं धर्मो रक्षति रक्षितः सरक्षितः रक्षति यो हि गर्भे वैद्यो नारायणो हरिः अन्न ब्रह्म काञ्चन ब्रह्म नाद ब्रह्म नमो नमः नमस्ते श्रीपादराजाय नमस्ते वासवो पुरन्दरार्य नमस्ते विजयार्य नमो नमः ಶ್ರೀ ಗುರುಭ್ಯೋ ನಮಃ ಹರಿ ಓಂ ನರಸಿಂಹಾಚಾರ್ಯ ಅಂತೇಳಿ ಶ್ರೀ ರಘುನಂದನ ತೀರ್ಥ ಸ್ವಾಮಿಗಳವರ ಮೂಲ ಬೃಂದಾವನದ ಅರ್ಚಕರು. ತಂದೆ ತಾತ ಮುತ್ತಾತ 150 ವರ್ಷದಿಂದ ಪೂಜೆ ಮಾಡಿಕೊತ ಬಂದಿದ್ದೀವಿ. ಶ್ರೀ ರಘುನಂದನ ತೀರ್ಥ ಸ್ವಾಮಿಗಳವರ ಮೂಲ ಬೃಂದಾವನದ ಅರ್ಚಕರು. ಇಲ್ಲಿ ಶ್ರೀ ಚತುರ್ಭುಜ ಪ್ರಾಣದೇವರಿದ್ದಾರೆ. ಹನುಮಂತನಾಗಿ ಮುಖ, ಭೀಮಸೇನರ ಕೈಯ ಗದ ಹಿಡಿದಿದ್ದಾರೆ, ಮಧ್ವಾಚಾರ್ಯ ಗ್ರಂಥ ಹಿಡಿದಿದ್ದಾರೆ, ತಲೆ ಸ್ಯಾಟಿ ಕಟ್ಟಿದ್ದಾರೆ, ದಂಡಕಾಷ್ಟಕ ಇದೆ, ಕೈಯಲ್ಲಿ ಶಂಖಚಕ್ರ ವಿಶೇಷವಾಗಿವೆ. ಇಲ್ಲಿ ಹನುಮಂತ ದೇವರಿಗೆ ಶಂಖಚಕ್ರ ವಿಶೇಷವಾಗಿವೆ. ಇತ್ತೀಚೆಗೆ ಬಾಯಲ್ಲಿ ಕೋರೆಹಲ್ಲು ಒಡಮೂಡ್ತಾ ಇದೆ, ಕೈಯಲ್ಲಿ ಕಡಗ ಒಡಮೂಡ್ತಾ ಇದೆ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠಕ್ಕೆ ಸೇರಿದ ಶ್ರೀ ರಘುನಂದನ ತೀರ್ಥ ಸ್ವಾಮಿಗಳವರ ಮೂಲ ಬೃಂದಾವನ ಸನ್ನಿಧಾನ ಹಂಪಿ. ಶ್ರೀ ರಘುನಂದನ ತೀರ್ಥ ಸ್ವಾಮಿಗಳವರು ರಾಘವೇಂದ್ರ ಸ್ವಾಮಿ ಮಠ ಪರಂಪರೆಯಲ್ಲಿ ಯತಿವರೇಣ್ಯರಾಗಿ ಬಂದಿದ್ದಾರೆ. ವಿಭುಧೇಂದ್ರ ತೀರ್ಥರ ಶಿಷ್ಯಂದ್ರಾದ ಜಿತಾಮಿತ್ರಯರ ಶಿಷ್ಯಂದ್ರು, ಇವರ ಶಿಷ್ಯಂದ್ರು ಸುರೇಂದ್ರ ತೀರ್ಥರು, ಅವರ ಶಿಷ್ಯಂದ್ರು ವಿಜೇಂದ್ರ ತೀರ್ಥರು, ಅವರ ಶಿಷ್ಯಂದ್ರು ಸುಧೀಂದ್ರ ತೀರ್ಥರು. ತರುವಾಯ ಮಂತ್ರಾಲಯ ಪ್ರಭು ರಾಘವೇಂದ್ರ ಸ್ವಾಮಿಗಳವರು. ರಘುನಂದನ ತೀರ್ಥ ಸ್ವಾಮಿಗಳವರ ಮೂಲ ಬೃಂದಾವನದ ಮೇಲೆ ಲಕ್ಷ್ಮೀ ನರಸಿಂಹದೇವರಿದ್ದಾರೆ, ಕೆಳಗ ಕೃಷ್ಣ ರುಕ್ಮಿಣಿ ಸತ್ಯಭಾಮರಿದ್ದಾರೆ, ಎಡಭಾಗದಲ್ಲಿ ನಾರಾಯಣ ದೇವರು ವಿಜಯ ವಿಠ್ಠಲ ದೇವರಿದ್ದಾರೆ, ಹಿಂಭಾಗದಲ್ಲಿ ವಿಜಯ ವಿಠ್ಠಲ ದೇವರು ವಾಮನ ದೇವರಿದ್ದಾರೆ, ಬಲಭಾಗದಲ್ಲಿ ರಾಮದೇವರಿದ್ದಾರೆ. 516 ವರ್ಷಗಳಾಯಿತು ಬೃಂದಾವನಸ್ಥರಾಗಿ. ಏಕಶಿಲ ಬೃಂದಾವನ. ಕಾರ್ತಿಕ ಬಹುಳ ಅಷ್ಟಮಿ ಆರಾಧನಾ ಮಹೋತ್ಸವ. ಪರೈರಪಹೃತ ಮೂಲ ರಾಮಾರ್ಚ ಗುರು ಅನುಗ್ರಹ ಏನಾನೀತ ನಮಸ್ತಸ್ಮೈ ರಘುನಂದನ ಭಿಕ್ಷವೇ. ಅನ್ನೈರಪಹೃತ ಮೂಲ ರಾಮಾರ್ಚ ರಾಮಸ್ಯ ರಘುನಂದನ ಅಜಹಾರ ಪುನರ್ಮೌಲ್ಯ ಸುರೇಂದ್ರ ಗುರು ಧ್ರುವಾದಿಧ್ವಾಂತರವೇ ವೈಷ್ಣವೇಂದೇವರೆಂದವೇ ಶ್ರೀರಾಘವೇಂದ್ರ ಗುರುವೇ ನಮೋತ್ಯಂತ ದಯಾಲವೇ. ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ ಪ್ರದಾಯಕಂ ವಿಜ್ಞಾನಯೋನಂ ಶಾಂತಂ ವಿಜಯಾಖ್ಯ ಗುರುಂಬಜೆ. ಪ್ರಸ್ತುತ ಅಧುನಾ ಪೀಠಾಧಿಪತಿಗಳಾದ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಪ್ರತಿ ವರ್ಷ ಕಾರ್ತಿಕ ಬಹಳ ಸಪ್ತಮಿ, ಅಷ್ಟಮಿ, ನವಮಿ ಇಲ್ಲಿ ಆರಾಧನಾ ಮಹೋತ್ಸವ ವಿಜೃಂಭಣೆಯಾಗಿ ಯಶಸ್ವಿಯಾಗಿ ನೆರವೇರಿಸ್ತಾ ಇದ್ದಾರೆ. ನರಹರ ತೀರ್ಥರ ಆರಾಧನಾ ಮಹೋತ್ಸವ ಕೂಡ ನೆರವೇರಿಸಿಕೊಡ್ತಾ ಇದ್ದಾರೆ. ಇತ್ತೀಚೆಗೆ ಶ್ರೀ ಪುರಂದರಸರ ಆರಾಧನಾ ಮಹೋತ್ಸವ ಕೂಡ ನೆರವೇರಿಸಿಕೊಡ್ತಾ ಇದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ಇಲ್ಲಿ ದಿನನಿತ್ಯ ಪುಷ್ಪಾರ್ಚನೆ ಮಾಡಿಸ್ತಾ ಇದ್ದೀರಿ. ಕ್ಷೀರಾಭಿಷೇಕ, ಆಮೇಲೆ ಎಣ್ಣೆ ದೀಪಕ್ಕಾಗಿ ಮತ್ತು ಹಣ್ಣು ಹಂಪಲಕ್ಕಾಗಿ, ಕಲಸಕ್ಕರೆಗಾಗಿ, ಇನ್ನೇನಾದರೂ ತುಳಸಿ ಅರ್ಚನೆಗಾಗಿ ಏನಾದರೂ ಸೇವೆ ಮಾಡಿಸೋ ಭಕ್ತಾದಿಗಳು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ.